ಸೊ ಈಗ ಬಹುಮುಖ್ಯವಾಗಿ ಈ ದೇವರಾಜೇಗೌಡರು ಮಾಡಿರುವಂಥ ಆರೋಪ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಬೇಕು ಅಂತ ಹೇಳಿಕೆಯನ್ನ ಕೊಟ್ರ ಏನು ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ದೇವರಾಜೇಗೌಡರ ಸ್ಫೋಟಕ ಆರೋಪ, ಎಚ್.ಡಿ.ಕೆ ಮೇಲೆ ಆರೋಪವನ್ನು ಹೊರಿಸೋಕೆ ಆಫರ್ ಅನ್ನ ಡಿ.ಕೆ. ಶಿವಕುಮಾರ್ ಕೊಟ್ರ. ವಕೀಲ ದೇವರಾಜೇಗೌಡ ಮಾಡ್ತಿರುವಂತ ಆರೋಪ ನಿಜಾನಾ? ಸೊ ಅಡ್ಡೇಟಿನ ಮೇಲೆ ಗುಡ್ಡೇಟು ಹೊಡೆದ್ರ ದೇವರಾಜೇಗೌಡರು? ಖಚಿತ ದಾಖಲೆ ಇಟ್ಕೊಂಡು ಆರೋಪವನ್ನ ಮಾಡಿದ್ದಾರಾ ದೇವರಾಜೇಗೌಡರು? ಈ ಹಿಂದೆ ಡಿ.ಕೆ. ಶಿವಕುಮಾರ್ ಆಡಿಯೋನ ಬಿಡುಗಡೆ ಮಾಡಿದ್ರು ವಕೀಲರು. ಇದೀಗ ಡಿ.ಕೆ. ಶಿವಕುಮಾರ್ ವಿರುದ್ಧ ಶತಕೋಟಿಯ ಆಫರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸೊ ಈಗ 100 ಕೋಟಿಯ ಆಫರ್ ಅನ್ನ ಕೊಟ್ರ ಡಿ.ಕೆ. ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳು ಅಂತ ಹೇಳೋದಕ್ಕೇನೆ 100 ಕೋಟಿ ಆಫರ್ ಅನ್ನ ಕೊಟ್ರ. ನಂಗೆ ಇಲ್ಲಿಯವರೆಗೂ ಅರ್ಥ ಆಗದೆ ಇರುವಂಥ ವಿಚಾರ ಏನು ಅಂತಂದ್ರೆ, ಬಿಜೆಪಿಯ ಮುಖಂಡರು ಅಂತಾನೆ ದೇವರಾಜೇಗೌಡರು ಇರೋದು, ವಕೀಲರು ಕೂಡ. ಅವರನ್ನ ಕರೆಸಿ ಅವರಿಗೆ ಆಫರ್ ಕೊಟ್ಟು ಹೇಳಿಸುವಂಥದ್ದು ಏನಿತ್ತು ಇದರಲ್ಲಿ? ಅವರು ಆರೋಪ ಮಾಡೋ ರೀತಿಯಲ್ಲಿ ಹೇಳೋದಾದ್ರೆ ಗೊತ್ತಿಲ್ಲ. ನೋಡ ಏನು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ಈಗ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ದೇವರಾಜೇಗೌಡರು ಮಾಡ್ತಾ ಇರುವಂಥ ಆರೋಪವನ್ನು ಕೇಳಿಸ್ಕೊಳ್ತಾ ಇದ್ದಾಗ ಈ ಆರೋಪ ನಿಜಾನ ಸುಳ್ಳ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನೊಂದು ಕಡೆಗೆ ಬಿಜೆಪಿ ಮುಖಂಡರಾಗಿ ಕಾಣಿಸಿಕೊಳ್ಳುವಂಥ ದೇವರಾಜೇಗೌಡರನ್ನ ಡಿ.ಕೆ. ಶಿವಕುಮಾರ್ ಕರೆಸ್ಕೊಂಡು ಈ ಆಫರನ್ನು ಕೊಟ್ರ ಅಂತ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮಗದೊಂದು ಕಡೆಗೆ ದಾಖಲೆಗಳನ್ನು ಸಣ್ಣದಾಗಿ ಒಂದು ಆಡಿಯೋ ತುಣುಕನ್ನು ಬಿಡುಗಡೆಯನ್ನ ಮಾಡಿದ್ರು. ಅದಾದ ನಂತರ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ರು. ಸೊ ಲಿಂಕ್ ಆಗ್ತಾ ಇರೋದು ಅದನ್ನು ಬಿಡುಗಡೆ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರ ಅಂತ ಹೇಳಿ. ಹೇಗೆ ನೋಡಬೇಕು ಈ ಪ್ರಕರಣವನ್ನು ಮಸೂದ್? ಅರುಣ್, ಕಳೆದ ಏಪ್ರಿಲ್ 27ನೇ ತಾರೀಕಿಂದ ಇಲ್ಲಿವರೆಗೆ ಸಾಕಷ್ಟು ಟ್ವಿಸ್ಟ್ಗಳು, ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಗಳು ಈ ಒಂದು ಪ್ರಕರಣಕ್ಕೆ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ದೇವರಾಜೇಗೌಡ ಅವರು ಈಗಾಗಲೇ 2 ಸಲ ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಡಿ.ಕೆ. ವಿರುದ್ಧ ಆಡಿಯೋ ರಿಲೀಸ್ ಮಾಡಿದ್ರು, ಆ ಮೂಲಕ ಆರೋಪ ಮಾಡಿದ್ರು, ಅದ್ರ ಹಿಂದೆ ಇವರೇ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅಷ್ಟರಲ್ಲಿ ಅವರ ಬಂಧನ ಆಯಿತು. ಆಡಿಯೋ ಕೂಡ ಫುಲ್ ಹೊರಗಡೆ ಬರಲಿಲ್ಲ. ಅದು ಅಂದರೆ ಎಲ್ಲೋ ಒಂದು ಕಡೆ ದೇವರಾಜೇಗೌಡ ಹತ್ರ ಏನು ಸಾಕ್ಷ್ಯ ಇರಬೇಕು, ಆ ಆಧಾರದಲ್ಲೇ ಪೊಲೀಸರು ವಶದಲ್ಲಿದ್ದರೂ ಕೂಡ ಈ ಥರದೊಂದು ಆರೋಪ ಮಾಡಿದ್ದಾರೆ ಅನ್ನುವಂಥ ಚರ್ಚೆಯು ಕೂಡ ನಡೀತಾ ಇದೆ. ನಿನ್ನೆ ಏನು ಸ್ಫೋಟಕ ಆರೋಪ ಮಾಡಿದ್ದಾರೆ, ಆ ಆರೋಪ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಕೂಡ ಇದೆ. ಅವ್ರು ಯಾವಾಗ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ, ಆ ಸಂದರ್ಭದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಆದರೆ ಸದ್ಯಕ್ಕಂತೂ ಅವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಏನು ಗುರುತರ ಆರೋಪ ಮಾಡಿದ್ದಾರೆ, ಆರೋಪ ಸಾಕಷ್ಟು ಸದ್ದನ್ನು ರಾಜಕೀಯ ವಲಯದಲ್ಲಿ ಮಾಡ್ತಾ ಇರೋದು. ಜೊತೆಗೆ 4 ಜನ ಸಚಿವರು ಪ್ಲಸ್ ಎಲ್.ಆರ್. ಶಿವರಾಮೇಗೌಡರ ಒಂದು ಟೀಮ್ ಮಾಡಿ ಇದನ್ನೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಟಿದ್ರು ಅನ್ನುವಂಥ ಆರೋಪ. ಈ ಎಲ್ಲ ಆರೋಪಗಳಿಗೂ ಕೂಡ ಅವರು ಬೇಲ್ ಪಡ್ಕೊಂಡು ಆಚೆ ಬಂದ ನಂತರ ಸಾಕ್ಷ್ಯ ಬಿಡುಗಡೆ ಮಾಡಿದ್ರೆ ಮಾತ್ರ ಎಲ್ಲಕ್ಕೂ ಕೂಡ ಉತ್ತರ ಸಿಗುವಂಥದ್ದು. ಸದ್ಯಕ್ಕೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿಗೆ ಕಾರಣ ಆಗುವಂಥ ಪ್ರಶ್ನೆಗಳು, ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲ ಆರೋಪಗಳು ಸರ್ಕಾರದ ವಿರುದ್ಧ ಅವರು ಮಾಡಿದ್ದಾರೆ, ಡಿ.ಸಿ.ಎಂ ವಿರುದ್ಧ ಮಾಡಿದ್ದಾರೆ, 4 ಸಚಿವರು ಕೂಡ ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ರಾಜ್ಯದ ಜನತೆಯಲ್ಲೂ ಕೂಡ ಎಲ್ಲ ಒಂದು ಕಡೆ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಾಕಷ್ಟು ಗೊಂದಲಗಳು ಈ ಒಂದು ಇಡೀ ಪ್ರಕರಣದಲ್ಲಿದ್ದಾವೆ. ಎಲ್ಲೋ ಏನೋ ಗೋಲ್ಮಾಲ್ ಆಗಿದೆ, ಯಾರೋ ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಈ ಒಂದು ಎಲ್ಲ ಚಿತಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಅಂತೂ ಸ್ಪಷ್ಟ ಆಗ್ತಾ ಇದೆ. ಆದರೆ ಅವರು ಏನು ಆರೋಪ ಮಾಡಿದರೆ ಅದಕ್ಕೆ ತಕ್ಕ ಸಾಕ್ಷ್ಯವನ್ನ ಅವರು ಬಿಡುಗಡೆ ಮಾಡಿದ್ರೆ ಮಾತ್ರ ಎಲ್ಲಕ್ಕೂ ಕೂಡ ಉತ್ತರ ಸಿಗುವಂಥದ್ದು. ಅಲ್ಲಿವರೆಗೂ ಕೂಡ ಅವಕಾಶ ಸಿಗುತ್ತಾ, ಆ ಒಂದು ಸಂದರ್ಭ ಬರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಡಿ.ಕೆ. ಶಿವಕುಮಾರ್ ವಿರುದ್ಧ ದೇವರಾಜೇಗೌಡರ ಸ್ಫೋಟಕ ಆರೋಪ ಹಲವು ಚರ್ಚೆಗಳಿಗೆ, ಹಲವು ರೀತಿಯಾದಂಥ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಮಮತಾ, ಇದರಲ್ಲಿ ಒಂದು ಕಡೆಗೆ ದೇವರಾಜೇಗೌಡರು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋದು. ಸೊ ಆದ್ರೆ ಡಿ.ಕೆ. ಶಿವಕುಮಾರ್ ಹೇಗೆ ಕರೆಸಿ ಅವರಿಗೆ ಈ ಆಫರ್ ಅನ್ನ ಕೊಡ್ತಾರೆ ಗೊತ್ತಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ.